Hey guys, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ. PKL ಪಾಯಿಂಟ್ಸ್ ಟೇಬಲ್ ಅನಲೈಸ್ ಮಾಡುವಂತ ಸಮಯ. ನಿನ್ನೆ ಮ್ಯಾಚ್ UP ಯೋಧಾಸ್ ವರ್ಸಸ್ ತಮಿಳ್ ತಲೈವಾಸ್ ಆದ ನಂತರ ಯಾವ ತರ ಕಾಣಿಸ್ಕೊಂತ ಇದೆ ಅಂಡ್ ನಮ್ಮ ಬೆಂಗಳೂರು ಬುಲ್ಸ್ಗೆ ಯಾವ ತರ ಆಗಬೇಕು ಇವತ್ತಿನ ಮ್ಯಾಚ್ಗಳು ಅಂತ. ಇವತ್ತು ನಡೀತಿದೆ ಟ್ರಿಪಲ್ ಪಂಗ. ಮೂರು ಮ್ಯಾಚ್ಗಳು ಇವತ್ತಿಂದ ಸ್ಟಾರ್ಟ್ ಆಗ್ತಾ ಇದೆ. ಇನ್ನೇನು ಟೂರ್ನಮೆಂಟ್ ಎಂಡ್ ಆಗ್ತಾ ಬರ್ತಾ ಇದ್ದಂಗೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಸಂಚಲನ ಸ್ಟಾರ್ಟ್ ಆಗಿದೆ. ಲೆಕ್ಕಾಚಾರಗಳೆಲ್ಲ ಸ್ಟಾರ್ಟ್ ಆಗಿದೆ. ಕೆಲವರು 8ನೇ ಪೊಸಿಷನ್ ಕ್ವಾಲಿಫೈಯರ್ ಸಾಕು ಅಂತ ಅನ್ಕೊಂಡ್ರೆ, ಕೆಲವರು ಇಲ್ಲ ಗುರು ನಾವು 2ನೇ ಸ್ಥಾನಕ್ಕೆ 1ನೇ ಸ್ಥಾನಕ್ಕೆ ಏಮ್ ಮಾಡಬೇಕು ಅಂತ ಅನ್ಕೊಂತ ಇದ್ದಾರೆ. ಬೆಂಗಳೂರು ಬುಲ್ಸು ನಾನು ಆಗಲೇ ಹೇಳಿರೋ ಹಾಗೆಯೇ 3 ಅಥವಾ 4ನೇ ಸ್ಥಾನದಲ್ಲಿ ಕಚ್ಕೊಳೋದಕ್ಕೆ ಸಿಕ್ಕಾಪಟ್ಟೆ ಒಂಥರ ಮುಂಚೂಣಿಲಿದೆ ಅಂತ ಹೇಳಬೇಕು. ಫಸ್ಟು ಸೆಕೆಂಡ್ ಸಿಕ್ಕಾಪಟ್ಟೆ ಡೌಟು, ಬಟ್ 3rd ಆ್ಯಂಡ್ 4th ಪೊಸಿಷನಲ್ಲಿ ನಾವು ಸೆಟಲ್ ಆಗಬೇಕು, ನಾವು ಆ ಮಿನಿ ಕ್ವಾಲಿಫೈಯರ್ಸ್ನ ಆಡಬೇಕು ಅಂತ ಅಂದಾಗ ಏನಾಗಬೇಕು? ಹೌದು, ಬೇರೆಯವ್ರು ಸೋಲ್ಬೇಕು, ಹಂಗಾಗಬೇಕು ಹಿಂಗಾಗಬೇಕು ಅಂತೆಲ್ಲ ಅನ್ಕೊಳ್ಳೋದು ಇದ್ದೇ ಇದೆ. ಬಟ್ ಎಲ್ಲ ಬೆಂಗಳೂರು ಬುಲ್ಸ್ ಗೆಲ್ತು ಅಂತಂದರೆ ಖಂಡಿತ ಅಲಚ್ಚಾಗೆ 3-4 ಪೊಸಿಷನಲ್ಲಂತೂ ಕ್ವಾಲಿಫೈ ಆಗೇ ಆಗುತ್ತೆ. ಬಟ್ ವರ್ಸ್ಟ್ ಕೇಸ್ ಸಿನಾರಿಯೋ ನಮ್ಮ ಬೆಂಗಳೂರು ಬುಲ್ಸ್ ಸೋತೋಗ್ಬಿಡ್ತು ಅಂದರೆ, ಅಪ್ಕಮಿಂಗ್ ಮ್ಯಾಚ್ 1-2 ಮ್ಯಾಚ್ ಸೋತೋಗ್ಬಿಡ್ತು ಅಂತಂದರೆ ಅವಾಗ ನಮಗೆ ಪಾಸಿಟಿವ್ ಆಗೋದು ಬೇಡವಾ? ಅದಕ್ಕೋಸ್ಕರ ಆಗ್ತಾ ಇರೋಂಥ ಲೆಕ್ಕಾಚಾರಗಳಷ್ಟೇ. ಇವತ್ತಿನ ಮ್ಯಾಚ್ಗಳು ಯಾವ್ದಾವುದು ಅಂದರೆ, ತೆಲುಗು ಟೈಟನ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಫಸ್ಟ್ ಮ್ಯಾಚ್ ಆಯಿತು ಅಂದರೆ, ಜೈಪುರ್ ಪಿಂಕ್ ಪ್ಯಾಂಥರ್ಸು ಪುಣೆ ರಿಪಲ್ಟನ್ಸ್ ಸೆಕೆಂಡ್ ಮ್ಯಾಚು, ಗುಜರಾತ್ ಜೈಂಟ್ಸ್ ವರ್ಸಸ್ ತಮಿಳ್ ತಲೈವಾಸು ಬ್ಯಾಕ್ ಟು ಬ್ಯಾಕ್ ಮ್ಯಾಚು ಸೋತ್ಬಿಟ್ಟು ಬೇರೆ ಬರ್ತಾ ಇದ್ದಾರೆ. ನೆನ್ನೆ ಏನಿತ್ತು ಗುರು ಮ್ಯಾಚು? ಗುಜರಾತ್ ಜೈಂಟ್ಸ್ ವರ್ಸಸ್ UP ಯೋಧಾಸ್ ವರ್ಸಸ್ ತಮಿಳ್ ತಲೈವಾಸ್. ಒಂದೇ ಒಂದು ಪಾಯಿಂಟ್ 32-31 ಒಂದೇ ಒಂದು ಪಾಯಿಂಟ್ ಅಂತ ಅಂತರದಿಂದ ಗೆದ್ದಿರೋದು UP ಯೋಧಾಸು. ಫಸ್ಟ್ ಮ್ಯಾಚ್ ಬಿಡಿ ಒಂದು 8 ಪಾಯಿಂಟ್ ಡಿಫ್ರೆನ್ಸಲ್ಲಿ ಗೆದ್ದಿರೋ. ಫಸ್ಟ್ ಮ್ಯಾಚ್ ಏನು ಮ್ಯಾಟ್ರ್ ಏನು ಕೂಡ ಆಗ್ತಿರಲಿಲ್ಲ. ಪಟ್ನಾ ಪೈರೇಟ್ಸ್ ಅವರು ಸೋತರು ಎಂದಿನಂತೆಯೇ. ಸೊ ಓಕೆ, ನೋಡ್ತಾ ಇರ್ಬೋದು ಪಾಯಿಂಟ್ಸ್ ಟೇಬಲು ಯಾವ ಥರ ಇದೆ ಅಂತ. ಸೊ ಪಾಯಿಂಟ್ಸ್ ಟೇಬಲಲ್ಲಿ ಬೆಂಗಳೂರು ಬುಲ್ಸು ಅದೇ ಸ್ಥಾನದಲ್ಲಿದ್ದಾರೆ. ಏನು ಇನ್ನೂ ಮೇಲೆ ಕೆಳಗೆ ಏನು ಇನ್ನೂ ಆಗಿಲ್ಲ. ಬಟ್ ಫಸ್ಟು ಸೆಕೆಂಡ್ ಸ್ಥಾನದಲ್ಲಿ ಗೊತ್ತಿರೋದನ್ನೇ ಸಿಕ್ಕಾಪಟ್ಟೆ ಅಡ್ವಾಂಟೇಜು. 3rd 4th ಸ್ಥಾನ ಕೂಡ ಅಡ್ವಾಂಟೇಜೇ. 4th 5th 6th 7th 8th ಸ್ಥಾನ ಗ್ಯಾರಂಟಿ ಇಲ್ಲ. ಇಲ್ಲಿ ನೋಡಿ, ಇವಾಗ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಹೆಂಗಿದೆ ಅಂತಂದರೆ, ಜೈಪುರ್ ಪಿಂಕ್ ಪ್ಯಾಂಥರ್ಸು ಗುಜರಾತ್ ಜೈಂಟ್ಸು. ಸೊ ಇವ್ರು ಗುಜರಾತ್ ಜೈಂಟ್ಸ್ ಬರೋ ಮ್ಯಾಚ್ನ ಗೆದ್ದಿರೋದ್ರಿಂದ ಸೊ ಇವತ್ತು ಕೂಡ ಮ್ಯಾಚ್ ಇದೆ ಗುಜರಾತ್ ಜೈಂಟ್ಸ್ಗೆ. ಗುಜರಾತ್ ಜೈಂಟ್ಸ್ ಇವತ್ತು ಏನಾದ್ರು ಗೆಲ್ತು ಅಂತಂದರೆ 6 ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಇಲ್ಲಿ ನೆಗೆಟಿವ್ ಅಲ್ಲಿ ಇದೆ ಜೈಪುರ್ ಪಿಂಕ್ ಪ್ಯಾಂಥರ್ಸು, ಜೊತೆಗೆ ಗುಜರಾತ್ ಜೈಂಟ್ಸು -29 ಇದ್ದಾರೆ. ಸೊ ಇವರು ಬೆಟರ್ ಮಾಡಿಕೊಂಡ್ರು ಗುಜರಾತ್ ಜೈಂಟ್ಸ್ ಇವತ್ತು ಅಂತ ಅಂದರೆ ಖಂಡಿತ ಮೇಲ್ಗಡೆ ಅಂತೂ ಬಂದೇ ಬರ್ತಾರೆ. ಜೈಪುರ್ ಪಿಂಕ್ ಪ್ಯಾಂಥರ್ಸ್ಗಿಂತ ಮೇಲ್ಗಡೆ ಬಂದೇ ಬರ್ತಾರೆ. ಇವತ್ತು ಜೈಪುರ್ದು ಕೂಡ ಮ್ಯಾಚ್ ಇರೋದ್ರಿಂದ ಪುಣೆ ರಿಪಲ್ಟನ್ಸ್ ಸ್ಟ್ರಾಂಗೆಸ್ಟ್ ಟೀಮ್ ಮೇಲೆ ಮ್ಯಾಚ್ ಇದೆ ಅವರಿಗೆ. ಇವತ್ತು ನನ್ನ ಪ್ರಕಾರ ಪುಣೆ ರಿಪಲ್ಟನ್ಸ್ ಅಂತೂ 100% ಹೊಡೆದೇ ಹೊಡಿತಾರೆ, ಅನ್ಡೌಟೆಡ್ಲಿ ಹೊಡಿತಾರೆ. ಹೊಡೆದ್ಬಿಟ್ಟು ಇವತ್ತು ಟೇಬಲ್ ಟಾಪರ್ಸ್ ಆಗೇನಿರ್ತಾರೆ. ಇನ್ನೊಂದು ಸ್ವಲ್ಪ ಸ್ಕೋರ್ ಡಿಫ್ರೆನ್ಸ್ನ ನಾವು ಟೇಬಲ್ ಟಾಪಲ್ಲಿ ಫಸ್ಟ್ ಪೊಸಿಷನಲ್ಲೇ ಫಿನಿಶ್ ಮಾಡಬೇಕು ಅಂತ ಸ್ಕೋರ್ ಡಿಫ್ರೆನ್ಸ್ನ ಜಾಸ್ತಿ ಮಾಡ್ಕೊಳ್ತಾರೆ ಅನ್ನೋ ಥರ ಕಾಣಿಸ್ತಾ ಇದೆ ಸೀನ್ ನೋಡ್ತು ಅಂದರೆ. ಒಂದು ವೇಳೆ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಇವತ್ತು ಪುಣೆ ರಿಪಲ್ಟನ್ಸ್ಗೆ ಹೊಡೆದ್ಬಿಡ್ತು ಅಂತಂದರೆ ಅದು ಪುಣೆ ರಿಪಲ್ಟನ್ಸ್ಗೆ ಒಂಥರ ಸೆಟ್ ಬ್ಯಾಕ್ ಆಗೋಗ್ಬಿಡುತ್ತೆ. ಏನು ಗುರು ಇದು ಹಿಂಗೆ ಹೊಡೆದ್ಬಿಟ್ರು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅನ್ನೋ ಥರ ಇರುತ್ತೆ. ಬಟ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಈ ಮ್ಯಾಚ್ನ ಗೆದ್ದರೆ ನಮಗೇನೋ ಅಂದರೆ ಒಂದು ಸ್ವಲ್ಪ ಪಾಸಿಟಿವಿಟಿ ಅಂತ ಅನ್ಕೊಳ್ಳಿ. ಏನು ಪಾಸಿಟಿವಿಟಿ ಏನಲ್ಲ, ಬೆಂಗಳೂರು ಬುಲ್ಸ್ಗೆ ಕೆಳಗಡೆ ಇದ್ದಾರೆ ಜೈಪುರ್ ಪಿಂಕ್ ಪ್ಯಾಂಥರ್ಸು. ಏನಂತ ಟಫ್ ಕಾಂಪಿಟೇಟರ್ ಏನು ಆಗಿಲ್ಲ ಇನ್ನು. ಬಟ್ ಏನೋ ಅವ್ರು ಗೆಲ್ತು ಅಂದರೆ 7 ಮ್ಯಾಚ್ನ ಗೆಲ್ಲೋ ಥರ ಆಗ್ಬಿಡುತ್ತೆ. ಆಮೇಲೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ನ ಗೆಲ್ತು ಅಂತಂದರೆ ಖಂಡಿತ ಮೇಲ್ಗಡೆ ಬರುವಂಥ ಸಾಧ್ಯತೆ ಇರುತ್ತೆ. ಅದರಿಂದ ಪುಣೆ ರಿಪಲ್ಟನ್ಸ್ಗೆ ಗೆಲ್ಲಿ ಅಂತ ಖಂಡಿತ ಅನ್ಕೊಂತ ಇರ್ತಾರೆ. ಯಾಕಂದರೆ ಪುಣೆ ರಿಪಲ್ಟನ್ಸ್ ಸ್ಥಾನನ ಫಸ್ಟ್ ಸೆಕೆಂಡ್ ಪೊಸಿಷನ್ಗೆ ಬೆಂಗಳೂರು ಬುಲ್ಸು ರೀಚ್ ಆಗೋದು ಸಿಕ್ಕಾಪಟ್ಟೆ ಕಷ್ಟ. ಆದ್ದರಿಂದ ಪುಣೆ ರಿಪಲ್ಟನ್ಸ್ಗೆ ಗೆಲ್ಲಿ ಅಂತ ಕೇಳ್ಕೊಳ್ಳೋಣ ಅಷ್ಟೇ. ಸೆಕೆಂಡ್ ಮ್ಯಾಚು. ಫಸ್ಟ್ ಮ್ಯಾಚು ತೆಲುಗು ಟೈಟನ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಇದೆಯಲ್ಲ, ಈ ಮ್ಯಾಚ್ನ ಬೆಂಗಾಲ್ ವಾರಿಯರ್ಸ್ ಗೆಲ್ಲಿ ಅಂತ ಅನ್ಕೋಬೇಕು ನಾವು. ಏನಕ್ಕೆ ಅಂತಂದರೆ ತೆಲುಗು ಟೈಟನ್ಸು 8 ಮ್ಯಾಚ್ ಗೆದ್ದರೆ ಈಕ್ವಲ್ ಮಾಡಿದರೆ ನಮ್ಮ ಬೆಂಗಳೂರು ಬುಲ್ಸ್ ಜೊತೆಗೆ 49 ಇವ್ರದ್ದು ಸ್ಕೋರ್ ಡಿಫ್ರೆನ್ಸ್ ಇದೆ. ಸೊ ಈ ಸ್ಕೋರ್ ಡಿಫ್ರೆನ್ಸು ಸ್ವಲ್ಪ ಕರಗಬೇಕಾಗತ್ತೆ. ಈ ಮ್ಯಾಚ್ ಕರಗುತ್ತೆ ಅಂತ ನನಗೇನು ಅನ್ನಿಸ್ತಿಲ್ಲ. ತೆಲುಗು ಟೈಟನ್ಸ್ ಸ್ಟ್ರಾಂಗ್ ಆಗೇನೆ ಕಾಣಿಸ್ತಿದೆ ಬೆಂಗಾಲ್ ವಾರಿಯರ್ಸ್ಗೆ ಕಂಪೇರ್ ಮಾಡ್ತು ಅಂತಂದರೆ. ಇಲ್ಲೇನಾದ್ರೂ ಬೆಂಗಾಲ್ ಅವ್ರು ತೆಲುಗು ಹೊಡೆದ್ರು ಅಂತ ಅನ್ಕೊಳ್ಳಿ ಫಸ್ಟ್ ಮ್ಯಾಚು, ನಜ್ಜಿ ಕ್ರೇಜಿ ಆಗಿರುತ್ತೆ ಗುರು. ಬೆಂಗಳೂರು ಬುಲ್ಸ್ಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಆಗೋಗ್ಬಿಡುತ್ತೆ. ಅದು ಏನಾದ್ರು ಮಾರ್ಜಿನ್ ಜಾಸ್ತಿ ಇತ್ತು ಅಂದರೆ ಬೆಂಗಳೂರು ಬುಲ್ಸ್ ಮೇಲ್ಗಡೆ ಬರುವಂಥ ಸಾಧ್ಯತೆ 20 ಪಾಯಿಂಟ್ ಡಿಫ್ರೆನ್ಸ್ ಎಲ್ಲ ಖಂಡಿತ ಹೊಡೆಯೋಕ್ಕಾಗಲ್ಲ. ಖಂಡಿತ ಇವತ್ತೇನಾದ್ರು ಸೋಲ್ತು ಅಂದ್ರೂ ಕೂಡ ಇದೇ ಪೊಸಿಷನಲ್ಲಿ ರಿಟರ್ನ್ ಆಗ್ತಾರೆ ಬೆಂಗಳೂರು ಬುಲ್ಸು. ತೆಲುಗು ಟೈಟನ್ಸ್ ಕೂಡ ಇವತ್ತು ಸೋಲ್ತು ಅಂದರೆ ಅದೇ ಪೊಸಿಷನ್ ಇರ್ತಾರೆ, ಗೆದ್ದರೂ ಕೂಡ ಅದೇ ಪೊಸಿಷನ್ ಇರ್ತಾರೆ ತೆಲುಗು ಟೈಟನ್ಸ್ ಅವರು. ಬಟ್ ಅವ್ರಿಗೆ ಗೆಲುವು ಸಿಕ್ಕಾಪಟ್ಟೆ ಮುಖ್ಯ. ಯಾಕಂದರೆ ಬೆಂಗಳೂರು ಬುಲ್ಸ್ ಕಡೆಯಿಂದ ಕಾಂಪಿಟೇಷನ್ ಇರೋದ್ರಿಂದ 3rd 4th ಪೊಸಿಷನ್ಗೆ ಸಿಕ್ಕಾಪಟ್ಟೆ ಫೈಟಲ್ಲಂತೂ ಇದ್ದಾರೆ ಇಬ್ಬರೂ ಕೂಡ. ಆ್ಯಂಡ್ 3rd ಮ್ಯಾಚ್ ಬಂದ್ಬಿಟ್ಟು ಗುಜರಾತ್ ಜೈಂಟ್ಸ್ ವರ್ಸಸ್ ತಮಿಳ್ ತಲೈವಾಸು. ನಿನ್ನೆ ಬೇರೆ ಸೋತಿದ್ದಾರೆ ತಮಿಳ್ ತಲೈವಾಸ್ ಅವರು. 1 ಪಾಯಿಂಟ್ ಡಿಫ್ರೆನ್ಸ್ ಇಂದ ಸೋತಿದ್ದಾರೆ. ಇವಾಗ ಕರೆಂಟ್ಲಿ ಪಾಯಿಂಟ್ಸ್ ಟೇಬಲಲ್ಲಿ 7ನೇ ಪೊಸಿಷನ್ ಇದ್ದಾರೆ. ನಿನ್ನೆ ಮ್ಯಾಚ್ನ ಕ್ಲೋಸ್ ಮ್ಯಾಚ್ ಅದು. ಏನಾದ್ರು ಗೆದ್ದಿತ್ತು ಅಂದರೆ 7 ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಸ್ವಲ್ಪ ಕಂಫರ್ಟಬಲ್ ಆಗಿ ಕಾಣಿಸ್ಕೊಂಡಿರೋರು ಮೇಲ್ಗಡೆ ಏರೋ ಸಾಧ್ಯತೆ ಇರ್ತಿತ್ತು. ಸೊ ಇಲ್ಲಿ ನಾವು ಅನ್ಕೊಳ್ಳೋದೇನು ಅಂತಂದರೆ ಗುಜರಾತ್ ಜೈಂಟ್ಸ್ ಗೆಲ್ಲಿ. ಯಾಕಂದರೆ ಗುಜರಾತ್ ಜೈಂಟ್ಸ್ 5 ಮ್ಯಾಚ್ನ ಅಷ್ಟೇ ಗೆದ್ದಿದ್ದಾರೆ. ಇಲ್ಲೇನಾದ್ರು ಈ ಮ್ಯಾಚ್ನ ಗೆಲ್ತು ಅಂದರೆ 6 ಮ್ಯಾಚ್ ಗೆದ್ದಂಗೆ ಆಗುತ್ತೆ. ಒಟ್ಟಲ್ಲಿ ಇಲ್ಲಿ ಕಾಂಪಿಟೇಷನು ಬಾಟಮ್ ಆಫ್ ದ ಟೇಬಲಲ್ಲೇ ಸ್ಟಾರ್ಟ್ ಆಗಬೇಕು. ಟಾಪ್ ಆಫ್ ದ ಟೇಬಲ್ ಸ್ಟಾರ್ಟ್ ಆಗೋಕ್ಕಿಂತ ಬಾಟಮಲ್ಲೇ ಕಿತ್ತಾಡಬೇಕು ಅವರು. ಆ ಥರ ಇರಬೇಕು ಅಂದರೆ ಗುಜರಾತ್ ಜೈಂಟ್ಸ್ ಇವತ್ತು ಗೆಲ್ಲಬೇಕು. ಒಂದು ವೇಳೆ ತಮಿಳ್ ತಲೈವಾಸ್ ಗೆಲ್ತು ಅಂದರೆ ಮೇಲ್ಗಡೆ ಇರೋ ಜೊತೆಗೆ ಕಾಂಪಿಟೇಷನ್ ಬಂದ್ಬಿಡ್ತಾರೆ. 7 ಮ್ಯಾಚ್ ಗೆದ್ದಿರೋ ಜೊತೆಗೆ 8 ಮ್ಯಾಚ್ ಗೆದ್ದಿರೋ ಜೊತೆಗೆ ಕಾಂಪಿಟೇಷನ್ ಬಂದ್ಬಿಡ್ತಾರೆ. ಅದಕ್ಕಿಂತ ಈ 6 ಮ್ಯಾಚು 5 ಮ್ಯಾಚು ಗೆದ್ದಿರೋ ಜೊತೆಗೆ ಇವ್ರು ಕಾಂಪಿಟೇಷನ್ ಇತ್ತು ಅಂತಂದರೆ
ಬೆಟರ್ ಆಗಿರುತ್ತೆ ನಮ್ಮ ಬೆಂಗಳೂರು ಬುಲ್ಸ್ಗೆ. ಒಟ್ಟಲ್ಲಿ ಇವತ್ತು ಗೆಲ್ಲಬೇಕಾಗಿರೋದು ಈ 3 ಮ್ಯಾಚ್ಗಳಲ್ಲಿ. ಫಸ್ಟ್ ಮ್ಯಾಚು ತೆಲುಗು ಟೈಟನ್ಸ್ ವರ್ಸಸ್ ಬೆಂಗಾಲ್ ವಾರಿಯರ್ಸ್ ಅಲ್ಲಿ ಬೆಂಗಾಲ್ ವಾರಿಯರ್ಸ್ ಗೆಲ್ಲಬೇಕು. ಸೆಕೆಂಡ್ ಮ್ಯಾಚ್ ಜೈಪುರ್ ವರ್ಸಸ್ ಪುಣೇರಿ ಪಲ್ಟನ್ಸ್ ಅಲ್ಲಿ ಪುಣೇರಿ ಪಲ್ಟನ್ಸ್ ಗೆಲ್ಲಬೇಕು. ಥರ್ಡ್ ಮ್ಯಾಚ್ ಗುಜರಾತ್ ಜೈಂಟ್ಸ್ ವರ್ಸಸ್ ತಮಿಳ್ ತಲೈವಾಸ್ ಮ್ಯಾಚ್ ಅಲ್ಲಿ ನಮಗೆ ಗುಜರಾತ್ ಜೈಂಟ್ಸ್ ಗೆಲ್ಲಬೇಕು. ಸೊ ಈ 3 ಮ್ಯಾಚ್ ಈ ಥರ ಆಯಿತು ಅಂದರೆ ಬೆಂಗಳೂರು ಬುಲ್ಸ್ಗೆ ಸಿಗಾಪಡೆ ಅಡ್ವಾಂಟೇಜು. ಅದರಲ್ಲೂ ಫಸ್ಟ್ ಮ್ಯಾಚು ತೆಲುಗು ಟೈಟನ್ಸು ಸೋಲ್ತು ಅಂತಂದರೆ ಬೆಂಗಳೂರು ಬುಲ್ಸು ಹಾಲು ಕುಡಿದು ಬಿಡ್ತಾರೆ. ಹಂಗೆ ಇಲ್ಲಾಗರು ನಾವು ಮೇಲಕ್ಕೆ ಏರ್ಬೋದು ಹಂಗೇನೆ ಅಂತ. ನೋಡೋಣ ಅದೇನೇನಾಗುತ್ತೆ ಅಂತ. ಕಾಮೆಂಟ್ ಸೆಕ್ಷನ್ ಹಾಕಿ ಇವತ್ತು 3 ಮ್ಯಾಚ್ ಯಾರು ಗೆಲ್ತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.